ಹಾಯ್ ಫ್ರೆಂಡ್ಸ್, ನಿನ್ನೆ ಅಂಗಾರಕ ಸಂಕಷ್ಟ ನಿಮಿತ್ತ ನಾನು ಮೋದಕ ಮಾಡಿದ್ದೆ ಫ್ರೆಂಡ್ಸ್. ಭಾಳ ರುಚಿಯಾಗಿತ್ತು, ಭಾಳ ಟೇಸ್ಟಿಯಾಗಿದ್ವು. ಪ್ಲಸ್ ಬೆಲ್ಲದ ಮಾಡಿದ್ನೆಲ್ಲ, ಸೊ ಇನ್ನೂ ರುಚಿಯಾಗಿತ್ತು ಫ್ರೆಂಡ್ಸ್. ಬರ್ರಿ ನಾವು ಈ ಮೋದಕ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋಣ. ಮಿಕ್ಸರ್ ಜಾರ್ಗೆ ನಾನು ಇಲ್ಲಿ ಹಸಿ ಕೊಬ್ಬರಿ ಹಾಕ್ಕೊಂಡು ಒಂದು ಸುತ್ತು ಇದನ್ನು ಗ್ರೈಂಡ್ ಮಾಡ್ಕೊಂಡೀನಿ. ಈಗ ಇದಕ್ಕೆ ಬೆಲ್ಲ ಹಾಕ್ಕೊಂಡೀನಿ. ಬೆಲ್ಲ ನಿಮ್ಮ ರುಚಿ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಬೆಲ್ಲ ಹಾಕಿದ್ಮೇಲೆ ಇನ್ನೊಂದು ಸುತ್ತು ನಾನು ಇದನ್ನು ಪೇಸ್ಟ್ ಮಾಡಿ ರೆಡಿ ಇಟ್ಕೊಂಡೀನಿ. ತರಿನ ಪೇಸ್ಟ್ ಐತದು. ಈಗ ಒಂದು ಬಾಳ್ಗಿ ಬಿಸಿ ಮಾಡಿಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸಣ್ಣಗೆ ಹೆಚ್ಚಿದ ಗೋಡಂಬಿ ಮತ್ತು ಬಾದಾಮ್ ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ನಾವೇನು ಮಿಕ್ಸರ್ ಒಳಗೆ ಕೊಬ್ಬರಿ ಮತ್ತು ಬೆಲ್ಲ ಮಾಡಿಟ್ಟೇವಲ್ಲ ಪೇಸ್ಟ್, ಅದನ್ನು ಇದಕ್ಕೆ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನು ಹುರಿಯೋಕೆ ಸ್ಟಾರ್ಟ್ ಮಾಡೋಣ. ಅಂದರೆ ಬೆಲ್ಲ ನಮ್ದು ಸ್ವಲ್ಪ ನೀರು ಬಿಟ್ಕೋತೈತಲ್ಲ, ಆ ನೀರು ಹೋಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡೇನಿ ಫ್ರೆಂಡ್ಸ್. ಬೆಲ್ಲದ ಐಟಮ್ ಮಾಡುವಾಗ ನಾನು ಯೂಶ್ವಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಾಡ್ತೀನಿ, ಅಂದರೆ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ ಅಂಥೇಳಿ. ಈಗ ಇದಕ್ಕೆ ಹುರಿದಿಟ್ಟಿರೋದು ಕಸಕಸಿ ಮತ್ತು ಬಿಳಿ ಎಳ್ಳು ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊಂಡು ಚಲೋ ತಂಗ ಬೇಯಿಸ್ಕೊಂಡೀನಿ. ನೋಡಿರಿ, ತಳ ಬಿಡುವಷ್ಟು ನೋಡಿರಿ, ಈ ರೀತಿ ತಳ ಬಿಡುವಷ್ಟು ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ನಾವೀಗ ಸ್ಟಫಿಂಗನ್ನು ತಣ್ಣಗಾಗಕ್ಕೆ ಬಿಟ್ಟುನ ಈಗ ಇಲ್ಲೇ ನಾನು ಹಿಟ್ಟು ಕಲಿಸ್ಕೊತೀನಿ. ಚಪಾತಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಸಮ ಪ್ರಮಾಣದಾಗ ತೊಗೊಂಡು ಚೂರು ಉಪ್ಪು ಹಾಕ್ಕೊಂಡು ಚಲೋ ಬಿಸಿಯಾಗಿರೋ ಎಣ್ಣೆ ಕಾಸು ಹಾಕ್ಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಗಟ್ಟಿಯಾಗಿ ಇದನ್ನು ಹಿಟ್ಟು ಕಲಿಸ್ಕೊಂಡ್ಬಿಟ್ಟೇನಿ. ಒಂದು 10 ನಿಮಿಷ ನಾವು ಈ ಹಿಟ್ಟನ್ನು ನೆನೆಯಾಕೆ ಬಿಟ್ಬಿಡೋಣ ಫ್ರೆಂಡ್ಸ್. ಅದು ಹಿಟ್ಟು ಚಲೋ ನೆಂತಂದ್ರೆ ನಮ್ಮ ಮೋದಕ ಭಾಳ ಚಲೋ ಬರ್ತಾವೆ. ನೋಡಿರಿ, ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ, ಯಾಕಂದ್ರೆ ಇದು ಗಟ್ಟಿ ಇರಬೇಕು. ಮೆತ್ತಗಾತಂದ್ರೆ ಎಣ್ಣೆ ಹಿಡಿಯೋಕೆ ಸ್ಟಾರ್ಟ್ ಆಗ್ತಾವೆ. ಈಗ ನಮ್ಮದು 10 ನಿಮಿಷ ಆದಮೇಲೆ ಹಿಟ್ಟನ್ನು ಚಲೋ ನೆಂದಿತ್ತು. ನೋಡಿರಿ, ಪುರಿಕ್ಕಿಂತ ಸಣ್ಣ ಸೈಜಿದ್ದು ಒಂದು ನಾನು ಚಪಾತಿ ಮಾಡ್ಕೊಂಡೀನಿ. ಈಗ ನಾವು ಮಾಡಿಟ್ಟಿರೋಂಥ ಬೆಲ್ಲದ್ದು ಮತ್ತು ಕೊಬ್ಬರಿದೇನು ಸ್ಟಫಿಂಗ್ ಮಾಡಿಟ್ಟಲ್ಲ, ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ನಾವು ಯಾವ ರೀತಿ ಮೋದಕ ಮಾಡ್ಕೋತೇವಲ್ಲ, ನಿಮಗೆ ಯಾವ ರೀತಿ ಬರ್ತಾವಲ್ಲ ಆ ರೀತಿ ಮೋದಕ ಮಾಡ್ಕೊಂಡು ಇದನ್ನು ಕವರ್ ಮಾಡ್ಕೊಂಬಿಡೋಣ. ನೋಡಿರಿ ಫ್ರೆಂಡ್ಸ್, ಈ ರೀತಿ ಫುಲ್ ಸ್ಟಫಿಂಗ್ನ ಒಳಗೆ ಹಾಕ್ಕೊಂಡು ಚೆಂದಾಗಿ ಕವರ್ ಮಾಡಿಕೊಂಡು ಮೇಲೆ ಏನು ಎಕ್ಸ್ಟ್ರಾ ಹಿಟ್ಟು ಬರ್ತೈತಲ್ಲ ಅದನ್ನು ತೆಗೆದು ಬಿಡೋಣ. ಯಾಕಂದ್ರೆ ಅದು ದಪ್ಪ ಇರ್ತೈತಿ, ಸೊ ಅದು ಹಸಿ ಉಳಿದು ಬಿಡ್ತೈತಿ. ಈ ರೀತಿ ಮೇಲೆ ಎಕ್ಸ್ಟ್ರಾ ಬಂದಿರೋ ಹಿಟ್ಟು ತೆಗೆದು ನೋಡೋಕೆ ಇದೊಂದು ಸ್ವಲ್ಪ ಚಲೋ ಕಾಣಲಿ ಅಂಥೇಳಿ ಕೈಲೇ ಈ ರೀತಿ ನಾವು ಒಂದು ಸ್ವಲ್ಪ ಡಿಸೈನ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ನೋಡಿರಿ, ಈ ರೀತಿ ನಾನು ಎಲ್ಲ ಮೋದಕನೂ ಸ್ಟಫಿಂಗ್ ಮಾಡಿಕೊಂಡು ತುಂಬಿ ಇಟ್ಕೊಂಡ್ಬಿಟ್ಟೇನಿ ಮತ್ತು ಎಣ್ಣೆನೂ ಬಿಸಿಗಿಟ್ಟೇನಿ. ನಾವೀಗಿಲ್ಲ ಮೋದಕನ ಕರ್ಕೊಂಬಿಡೋಣ. ಸಣ್ಣ ಉರಿ ಮೇಲೆ ನಾನು ಒಂದೊಂದು ಮೋದಕ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನು ಕರ್ಕೊಂಬಿಟ್ರೆ ನಮ್ದು ಟೇಸ್ಟಿಯಾಗಿರೋ ಮೋದಕ ರೆಡಿಯಾಗ್ಯಾವ. ನೋಡಿರಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ಹೆಂಗಿತ್ತಂತ ನನಗೆ ತಿಳಿಸ್ರಿ. ನಂಗೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ನನ್ನ ವಿಡಿಯೋಕ್ಕೆ ಎಲ್ಲದಕ್ಕೂ ಲೈಕ್ ಕೊಡಿರಿ. ನನ್ನ ವಿಡಿಯೋ ನೋಡಿದ್ಕೆ ಥ್ಯಾಂಕ್ ಯು.